Hi guys, welcome back to my YouTube channel. This is Ashita Manjay. ಈ ವಿಡಿಯೋಲಿ ನಾನು ಮೈಸೂರು ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ದೀನಿ. ಜಸ್ಟ್ ನಿಮಗೆ ಕನ್ವೆ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ವಿಕ್ ಆಗಿ ಶಾರ್ಟ್ ಟೈಮಲ್ಲಿ ಶೂಟ್ ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಬಿಫೋರ್ ದಟ್, ಇದು ಈ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಬಿಟ್ಟು ಬೇರೆ ಯಾವುದಾದ್ರೂ ಯೂನಿವರ್ಸಿಟಿ ಬಗ್ಗೆ ಇಲ್ಲ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ. ಐ ಆಮ್ ಶೂರ್ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡಾಕ್ತೀನಿ. ಇಫ್ ಯು ಆರ್ ಸಮ್ವನ್ ನಿಮ್ಮದು ಮಾಸ್ಟರ್ಸ್ ಇಲ್ಲ ಪೋಸ್ಟ್ ಗ್ರಾಜುಯೇಟ್ನ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಇಲ್ಲ ಅದು ಅಫಿಲಿಟೇಟೆಡ್ ಕಾಲೇಜಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿ. ಯಾಕಂತ ಅಂದರೆ ಯೂನಿವರ್ಸಿಟಿ ಇಟ್ಸ್ ಅಫಿಷಿಯಲ್ ನೋಟಿಸ್ನ ರಿಲೀಸ್ ಮಾಡಿದೆ PGCET 2026 ಆ್ಯಂಡ್ ಈ ನೆಕ್ಸ್ಟ್ 2 ಮಿನಿಟ್ಸಲ್ಲಿ ನಾನು ನಿಮಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಏನೇನೆಲ್ಲ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಲೆಟ್ಸ್ ಗೆಟ್ ಇನ್ ಟು ಇಟ್. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, ಇಫ್ ನೀವೇನಾದರೂ ಮೈಸೂರು ಯೂನಿವರ್ಸಿಟಿ ಇಲ್ಲ ಅದು ಅಫಿಲಿಟೇಟೆಡ್ ಕಾಲೇಜಸಲ್ಲಿ ಏನಾದರೂ ಪೋಸ್ಟ್ ಗ್ರಾಜುಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇನ್ಕ್ಲೂಡಿಂಗ್ MSc, MA, MCom, MSW, MEd, LLM ಆ್ಯಂಡ್ ಮೆನಿ ಅದರ್ ಕೋರ್ಸಸ್ ನೀವೆಲ್ಲ ಅಪ್ಲೈ ಮಾಡಬೇಕು. ಇದು ಬಿಟ್ಟು ಸಮ್ ಕೋರ್ಸಸ್ ಲೈಕ್ MBA, MCA ಇಲ್ಲ ಸಮ್ MTech ಕೋರ್ಸಸ್ ಎಲ್ಲ ಡೈರೆಕ್ಟಾಗಿ ಅವ್ರದ್ದು KEA ಮುಖಾಂತರನೇ ಅಡ್ಮಿಷನ್ ಆಗುತ್ತೆ. ಅವರಿಗೆಲ್ಲ ಯೂನಿವರ್ಸಿಟಿ PGCET ಬೇಡ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ನೋಡೋದಾದರೆ ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಇವೆಂಟ್ನ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ವೆಬ್ಸೈಟ್ ಪೋರ್ಟಲ್ ಓಪನ್ ಆಗಿರೋದು ಜುಲೈ 1ನೇ ತಾರೀಕಿಂದನೇ ಓಪನ್ ಆಗಿದೆ. ಬಟ್ ಸ್ಟಿಲ್ ಅಪ್ಲಿಕೇಶನ್ ಹಾಕೋಕ್ಕೆ ಆಗಿಲ್ಲ. ಸೊ ಅದಕ್ಕಾಗಿಯೇ ಎಕ್ಸ್ಟೆಂಡ್ ಮಾಡಿದ್ದಾರೆ. 23rd of July ಲಾಸ್ಟ್ ಡೇ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಆ್ಯಂಡ್ ನಿಮಗೆ ಎಕ್ಸಾಮ್ಸು July 32 ಇಲ್ಲ August ಒಳಗೆ ಇರುತ್ತೆ ಆ್ಯಂಡ್ ಅದು ಟೈಮ್ ಟೇಬಲ್ನ ಕೂಡ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಎಂಟ್ರೆನ್ಸ್ ಎಕ್ಸಾಮ್ ಡೀಟೇಲ್ಸ್. ಪ್ರತಿ ಕ್ಯಾಂಡಿಡೇಟು ಈಚ್ ಕೋರ್ಸಸ್ಸಿಗೆ ಸಪ್ರೇಟಾಗಿ ಅಪ್ಲೈ ಮಾಡಬೇಕು. ಇದು ಬಿಟ್ಟು ಗ್ರೂಪ್ಸ್ಗಳಿದೆ. ಲೈಕ್ ನೀವು ನೋಡ್ತಿರುವಾಗ ಗ್ರೂಪ್ 1 ಜುವಾಲಜಿ, ಬಾಟ್ನಿ ಆ್ಯಂಡ್ ಬಯೋಟೆಕ್ನಾಲಜಿ ಮತ್ತು ತುಂಬ ಕೋರ್ಸಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಗ್ರೂಪ್ 2 ಅಲ್ಲಿ ಸ್ಟಡೀಸ್ ರಿಲೇಟೆಡ್ ಕೋರ್ಸಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಗ್ರೂಪ್ 3 ಅಲ್ಲಿ MCom ಆ್ಯಂಡ್ ಗ್ರೂಪ್ 4 ಅಲ್ಲಿ MSc ಕೆಮಿಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಗ್ರೂಪಲ್ಲಿರೋ ಎಲ್ಲ ಕೋರ್ಸಸ್ಸಿಗೆ 1 ಕಾಮನ್ ಎಕ್ಸಾಮ್ ಇರುತ್ತೆ ಅಷ್ಟೇ. ಇದು ಬಿಟ್ಟು ಇನ್ನೂ ಮಿಕ್ಕಿರೋ ಕೋರ್ಸಸ್ ಲೈಕ್ ಫುಡ್ ಸೈನ್ಸ್ ಆಗಿರ್ಬೋದು, ಇನ್ನೂ ತುಂಬ ಕೋರ್ಸಸ್ಗಳಿಗೆ ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಅವಕ್ಕೆಲ್ಲ ಸಪ್ರೇಟಾಗಿ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಇಷ್ಟೆಲ್ಲ ಬಿಟ್ಟು ಮಿಕ್ಕಿರೋ ಕೋರ್ಸಸ್ ಲೈಕ್ ನೀವು MBA, MCA ಇಲ್ಲಾಂದರೆ MTech ಅಂತ ಕೋರ್ಸಸ್ಗೆ ಅಡ್ಮಿಷನ್ ಆಗ್ತೀರಾ ಅಂತ ಅಂದರೆ ಇದು KEA ಮುಖಾಂತರನೇ ಆಗುತ್ತೆ. ಆ್ಯಂಡ್ ನೀವೇನಾದರೂ BArc ಏನಾದರೂ ಅಡ್ಮಿಷನ್ ಆಗಬೇಕು ಅಂತ ಇದ್ದರೆ ಇದು ನಾಟಾ ಎಕ್ಸಾಮ್ ಪ್ರಕಾರನೇ ಆಗುತ್ತೆ. ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ನ ಹೇಗೆ ಕ್ವಾಲಿಫೈ ಆಗೋದು. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ 50 ಮಾರ್ಕ್ಸಿಗಿದೆ ಅಂತ ಅಂದರೆ SC ST ಆ್ಯಂಡ್ ಕ್ಯಾಟಗರಿ 1 ಅವರು 8 ಮಾರ್ಕ್ಸ್ ತೊಗೋಬೇಕು ಅಟ್ಲೀಸ್ಟ್. ಆ್ಯಂಡ್ OBC ಕ್ಯಾಂಡಿಡೇಟ್ಸ್ 9 ಮಾರ್ಕ್ಸ್ ತೊಗೋಬೇಕು ಆ್ಯಂಡ್ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ 10 ಮಾರ್ಕ್ಸ್ ತೊಗೊಳ್ಳೇಬೇಕು. ಆವಾಗ ಮಾತ್ರ ನೀವು ಎಕ್ಸಾಮ್ನ ಕ್ವಾಲಿಫೈ ಆಗಿರ್ತೀರ. ನೆಕ್ಸ್ಟ್ ಈಸ್ ಅಡ್ಮಿಷನ್ ಪ್ರೊಸೆಸ್. ಒನ್ಸ್ ನೀವು ಎಂಟ್ರೆನ್ಸ್ ಎಕ್ಸಾಮ್ನ ಕ್ವಾಲಿಫೈ ಆದಮೇಲೆ ಮೆರಿಟ್ ಲೀಸ್ಟ್ ರಿಲೀಸ್ ಮಾಡ್ತಾರೆ. ಓಕೆ, ಈ ಮೆರಿಟ್ ಲೀಸ್ಟಲ್ಲಿ 50% ಆಫ್ ವೇಟೇಜ್ ನಿಮ್ಮದು ಡಿಗ್ರಿ ಮಾರ್ಕ್ಸಿಗೆ ಕೊಟ್ಟಿರ್ತಾರೆ ಆ್ಯಂಡ್ 50% ಆಫ್ ವೇಟೇಜ್ ನಿಮ್ಮದು ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರಿಗೆ ಇರುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ 2 ಸ್ಟೂಡೆಂಟ್ ಒಂದೇ ಸ್ಕೋರು ಒಂದೇ ಸೆಕ್ಟರಲ್ಲಿ ತಗೊಂಡ್ರು ಅಂತ ಅಂದರೆ ಆವಾಗ ನಿಮ್ಮದು ಸಬ್ಜೆಕ್ಟ್ ವೈಸ್ ಪರ್ಸೆಂಟೇಜು ಮತ್ತು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಮತ್ತು ಫೀ ನೋಡೋದಾದರೆ, ಅಪ್ಲಿಕೇಶನ್ ಪೂರ ಆನ್ಲೈನಲ್ಲೇ ಇರುತ್ತೆ ಆ್ಯಂಡ್ ಇದೇ ತುಂಬ ಜನ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗುವಂಥ ವಿಷಯ. ಆ್ಯಂಡ್ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದರೆ UOM PG ಅಡ್ಮಿಷನ್ 2026 ಅಂತ ಗೂಗಲಲ್ಲಿ ಟೈಪ್ ಮಾಡಿ ನಿಮ್ಗೊಂದು ಪೋರ್ಟಲ್ ಕಾಣಿಸುತ್ತೆ. ದಟ್ ಈಸ್ ಮೈಸೂರು ಯೂನಿವರ್ಸಿಟಿ UOM PG ಅಡ್ಮಿಷನ್ 2026 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಳಗೆ ಲಾಗಿನ್ ಇಯರ್ ಕ್ಲಿಕ್ ಇಯರ್ ಅಂತ ಕಾಣಿಸ್ತಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ರಿಜಿಸ್ಟರ್ ಕೇಳುತ್ತೆ. ಇನ್ ಕೇಸ್ ನೀವೇನಾದರೂ ಹೊಸಬ್ರಾಗಿದ್ದರೆ ಇಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಅಂತ ಅಂದರೆ ನೀವು ಇಮೇಲ್ ID ಮತ್ತು ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಆಗ್ಬೋದು. ಓಕೆ, ಆ್ಯಂಡ್ ದೆನ್ ನಿಮಗೆ ಬೇರೆ ಎಲ್ಲ ಇನ್ಫಾರ್ಮೇಷನ್ಸ್ ಕೇಳ್ತಾ ಹೋಗುತ್ತೆ ನಿಮ್ಮ ಬಗ್ಗೆ. ಕಾನ್ಷಿಯಸ್ ಆಗಿ ನೀಟಾಗಿ ಫಿಲ್ ಮಾಡಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಫಿಲ್ ಮಾಡುವಾಗ ಮತ್ತು ಎಕ್ಸಾಮ್ ಸೆಲೆಕ್ಟ್ ಮಾಡುವಾಗ ಆ್ಯಂಡ್ ಪೇಮೆಂಟ್ ಮಾಡುವಾಗ ಹುಷಾರು. ಇನ್ ಕೇಸ್ ನಿಮ್ದು ಏನಾದರೂ ಪೇಮೆಂಟ್ ಆಗಿಲ್ಲ ಅಂತ ಅಂದರೆ ನಿಮ್ಮ ಅಪ್ಲಿಕೇಶನ್ನ ಕನ್ಸಿಡರ್ಡ್ ಆಗಲ್ಲ. ಫೀ ನೋಡೋದಾದರೆ, ಇಫ್ ಏನಾದರೂ ನೀವು ಒಂದು ಇಂಡಿವಿಜುವಲ್ ಸಬ್ಜೆಕ್ಟಿಗೆ ಬರೀತಿದ್ದೀರಾ ಅಂತ ಅಂದರೆ 1200 ಆಗುತ್ತೆ. ಇಲ್ಲ ಗ್ರೂಪ್ ಎಕ್ಸಾಮ್ ಬರೀತಿದ್ದೀರಾ ಅಂತ ಅಂದರೆ
2400 ಆಗುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದಿಷ್ಟು ಕಾಮನ್ ಸಬ್ಜೆಕ್ಟ್ನ ಗ್ರೂಪ್ ವೈಸ್ ಮಾಡಿದ್ದಾರೆ ಅಂತ, ಅದನ್ನು ಬರೀತಿದ್ದೀರಾ ಅಂತ ಅಂದರೆ 2400 ಆಗುತ್ತೆ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ, ಇಫ್ ಏನಾದರೂ ನೀವು ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಇಲ್ಲ ಏನಾದರೂ ಡಾಕ್ಯುಮೆಂಟ್ನ ಮಿಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಇನ್ನೊಂದು ಥಿಂಗ್ನ ಮೆನ್ಷನ್ ಮಾಡಿದ್ದಾರೆ, ಇಫ್ ಏನಾದರೂ 10 ಜನಕ್ಕಿಂತ ಕಮ್ಮಿ ಜನ ಅಡ್ಮಿಷನ್ ಆಗಿದರೆ ಅದಾದರೂ ಪರ್ಟಿಕ್ಯುಲರ್ PG ಕೋರ್ಸಿಗೆ, ಆ ಕೋರ್ಸು ಆ ವರ್ಷ ನಡೆಯೋದಿಲ್ಲ, ವಿಡ್ರಾ ಮಾಡ್ತಾರೆ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಏನಾದರೂ ಯಾರಾದರೂ ಸ್ಟೂಡೆಂಟ್ಸ್ BSc ಸ್ಟೂಡೆಂಟ್ ಫೈನಲ್ ಸೆಮ್ ಎಕ್ಸಾಮ್ ಬರ್ದಿದ್ದೀರಾ ಅಂದಿದ್ರು ಕೂಡ, ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ನೀವು PGCETಗೆ ಅಪಿಯರ್ ಆಗ್ಬೋದು, ನೋ ಪ್ರಾಬ್ಲಮ್. ಅಡ್ಮಿಷನ್ ಟೈಮಲ್ಲಿ ನಿಮ್ಮದು ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡ್ಬೋದು. ಇದಿಷ್ಟು ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆನೇ ತಿಳ್ಕೊಬೇಕಾಗಿರೋದು. ಆ್ಯಂಡ್ ನಾನು ಆವಾಗಲೇ ಹೇಳ್ದಾಗಲೇ ನಿಮ್ಮದು ಗ್ರೇಡ್ಸ್ಗಳನ್ನ ಹಾಕುವಾಗ ತುಂಬ ಕಾನ್ಷಿಯಸ್ ಆಗಿ ಹಾಕಿ. ಯಾಕೆ ಅಂತ ಅಂದರೆ ನಿಮ್ಮದು ಮೆರಿಟ್ ಲೀಸ್ಟ್ ರಿಲೀಸ್ ಆದಾಗ 50% ವೇಟೇಜ್ ನಿಮ್ಮದು ಡಿಗ್ರಿ ಮಾರ್ಕ್ಸಿಗಿರುತ್ತೆ. ಓಕೆ. ಆ್ಯಂಡ್ ಇದು ಬಿಟ್ಟು ಇನ್ ಕೇಸ್ ನಿಮ್ಗೆ ಏನಾದರೂ ಸಿಲೆಬಸ್ ಬಗ್ಗೆ, ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ, ಇಲ್ಲ ಸ್ಟ್ರಾಟಜಿ ಬಗ್ಗೆ, ಎಕ್ಸಾಮ್ ಹೇಗಿರುತ್ತೆ, ಹೆಂಗೆ ಕಂಡಕ್ಟ್ ಮಾಡ್ತಾರೆ, ಈಸಿ ಇರುತ್ತಾ ಅನ್ನೋದ್ರ ಬಗ್ಗೆ ಏನಾದರೂ ವೀಡಿಯೋಸ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದೆಲ್ಲ ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.